ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSFನ 2025 ಸಾಹಿತ್ಯೋತ್ಸವದ ಸಮಾರಂಭದ ವೇದಿಕೆಯಲ್ಲಿ ಹಸೀನರಾಗಿರುವಂಥ ಗೌರವಾನ್ವಿತ ಸಯ್ಯದ್ರವರ ಪಂಡಿತ ಉಲಮಾ ಉಮರ ನಾಯಕರುಗಳೇ ಹಾಗೂ ಹಲವಾರು ಪ್ರತಿಭೆಗಳನ್ನು ಹೊರತಂದ SSFನ ಪ್ರತಿಭೆಗಳೇ, ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಲ್ಲ. ಕಾರಣ ಎಲ್ಲ ಗಣ್ಯ ವ್ಯಕ್ತಿಗಳು SSF ಅಂದ್ರೆ ಏನು, ಯಾಕೆ ಈ ಸಾಹಿತ್ಯೋತ್ಸವವನ್ನು ನಡೆಸಬೇಕು ಅಂತ ಕೆಲವರಲ್ಲಿ ಇರಬಹುದು. ಇವತ್ತು ಬರೀ ಕೇವಲ ಶಾಲೆಗಳಲ್ಲಿ ನಾವು ಪಾಠವನ್ನ ಕಲಿತರೆ ಸಾಲದು, ಮದರಸಗಳಲ್ಲಿ ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಕಲಿತರೆ ಸಾಲದು. ಆ ಮಕ್ಕಳನ್ನ, ಆ ವಿದ್ಯಾರ್ಥಿಗಳನ್ನ ಈ ದೇಶಕ್ಕೆ ಒಂದು ಮಾದರಿಯಾಗಿ ಬೆಳೆಸಬೇಕು. ಅದಕ್ಕೆ ಏನು ಬದಲಾವಣೆಗಳು ಏನು ತರಬೇಕು, ಅದಕ್ಕೆ SSF ಅವರು ಇವತ್ತು ಇಡೀ ದೇಶದಾದ್ಯಂತ ಒಂದೊಂದು ಜಿಲ್ಲೆಗಳಲ್ಲಿ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಾಹಿತ್ಯೋತ್ಸವ ನಡೆಸಿದ್ರೆ ಇವತ್ತು ತಾವೆಲ್ಲ ನೋಡಿರ್ಬೋದು. 2 ದಿವಸದಿಂದ ಹಲವಾರು ವಿದ್ಯಾರ್ಥಿಗಳು ಅವರವರ ಇದರಲ್ಲಿ ಇರುವಂತ ಯಾವುದು ಅವರಿಗೆ ಇದೆ ಆ ಒಂದು ಚತುರತೆಯನ್ನ ಇಲ್ಲಿ ವೇದಿಕೆಯಲ್ಲಿ ವಿಸ್ತರಣೆ ಮಾಡಿದ್ದಾರೆ. ನಿಜಕ್ಕೂ ಸಂತೋಷ. ಯಾಕೆಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು 25 ವರ್ಷದ ಮೊದಲು ಒಂದು ವೇದಿಕೆಗೆ ಒಬ್ಬರು ಬಂದು ಒಂದು ಭಾಷಣ ಮಾಡ್ಬೇಕಾದ್ರೆ ಗಡಗಡ ಅಂತ ಹೇಳ್ತಿದ್ರು. ಇವಾಗ ಚಿಕ್ಕ ಪುಟಾಣಿ ಮಕ್ಕಳು 1ನೇ ತರಗತಿ ಓದುವಂತ, LKG ಓದುವಂತ ಮಕ್ಕಳನ್ನು ಸಹ ಇವತ್ತು ಪ್ರತಿಭೆಗಳನ್ನ ಮಾಡಿದ್ದಾರೆ. ಅದು SSFನ ಕಾರ್ಯಕ್ರಮ. ಅದಕ್ಕೋಸ್ಕರ ಸಾಹಿತ್ಯೋತ್ಸವ ಮಾಡ್ತಾರೆ. ಸಾಹಿತ್ಯೋತ್ಸವ ನಾವು ಏನು ಬರ್ತೀವಿ, ಸಾಹಿತ್ಯೋತ್ಸವ ಸೇರ್ತೀವಿ, ವೇದಿಕೆಯಲ್ಲಿ ಕೂರ್ತೀವಿ, 2 ಮಾತನಾಡಿ ಹೋಗ್ತೇವೆ. ಅದಕ್ಕೆ ಅದರ ಹಿಂದಿರುವಂತ ಹಲವಾರು ನೇತಾರರು, ಪಂಡಿತರು, ಉಲಮಾ ಉಮರ ಸಾದಾತ್ಗಳು ಕಷ್ಟಪಡುವಂಥ ರೀತಿಯನ್ನು ನಾವು ನೋಡಿದರೆ, ನಾವು ಏನು ಅವರೊಂದು ಸಾಹಿತ್ಯೋತ್ಸವ ಮಾಡಿದ್ದಾರೆ, ಅದಕ್ಕೆ ಎಷ್ಟು ತಿಂಗಳುಗಳ ಕಾಲ ಅದನ್ನು ಕಷ್ಟಪಟ್ಟು ಈ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿದ್ದಾರೆ. ನಿಜಕ್ಕೂ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ನ GCC ವತಿಯಿಂದ ತಮಗೆ ತುಂಬ ಹೃದಯದ ಶುಭಾಶಯಗಳು, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಖಂಡಿತವಾಗಲೂ SSF ಎಂದರೆ ಅದರ ಬಗ್ಗೆ ಹೇಳುವಂತ ಅವಶ್ಯಕತೆನೇ ಇಲ್ಲ. ಅದನ್ನು ಎಲ್ಲರೂ ಒಂದು ಕೈಪಿಡಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 38 ಮತ್ತು 48ನೇ ಪೇಜ್ ಅನ್ನ ಓದಿ, ಒಂದು ಮಾದಕ ವಸ್ತುಗಳ ಇದು, ಮತ್ತೊಂದು ಶಿಕ್ಷಣ ಮತ್ತು ಉದ್ಯೋಗ, ಇದನ್ನ 2 ಆ ಪುಟಗಳನ್ನು ಓದಿದರೆ ಸಾಕು. ಎಲ್ಲರೂ ನಾವೇನು ಸುಮ್ಮನೆ ಪುಸ್ತಕ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಒಂದು ಕ್ಯಾಬಿನೆಟ್ನಲ್ಲಿ ಇಡೋದಲ್ಲ, ಅದನ್ನು ಓದಿ ನಾವು ಓದಬೇಕು, ನಮ್ಮ ಮಕ್ಕಳನ್ನ ಓದಿಸ್ಬೇಕು. ಅಲ್ಲಿ ಅವರಿಗೆ ಮನವರಿಕೆ ಆಗುತ್ತೆ. ಏನಿದು SSF ಏನು, ನಮ್ಮ ಸುನ್ನತ ಜಮಾತಿನ ಸಂಘಟನೆಯ ಕಾರ್ಯಚಟುವಟಿಕೆ ಏನಂತ ಅವರಿಗೆ ಅರ್ಥ ಆಗುತ್ತೆ. ಆದ್ದರಿಂದ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಮತ್ತೊಮ್ಮೆ ನನ್ನ ಈ ಒಂದು ಕಡಂಗ ನಿಜಕ್ಕೂ ಹೇಳ್ತಾ ಇದ್ದರು, ಹಲವಾರು ದಿವಸಗಳಿಂದ ಕಡಂಗದ ಜನರು ಎಲ್ಲರೂ, ಹಿರಿಯರು ಎಲ್ಲರೂ, ಕಿರಿಯರು ಎಲ್ಲರೂ ಒಂದು ಶ್ರಮ ಪಟ್ಟು ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಇವತ್ತೊಂದು ಕಾರ್ಯಾಚರಣೆಯನ್ನು ಮಾಡಿದಿರ. ತಮಗೂ ಸಹ ಒಂದು ಶುಭಾಶಯಗಳು, ಧನ್ಯವಾದಗಳನ್ನು ಹೇಳ್ತಾ, ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ, GCC ವತಿಯಿಂದ ಎಲ್ಲ ವಿಧದ ಶುಭಾಶಯಗಳು. ತಮಗೆ ಎಂದಿಗೂ ನಿಮ್ಮ ಜೊತೆ ನಾವಿದ್ದೀವಿ, ನಮ್ಮ ಎಲ್ಲ ಸುನ್ನತಿ ಸಂಘಟನೆಗಳು ತಮ್ಮೊಂದಿಗೆ ಇರುತ್ತವೆ ಅಂತ ಹೇಳಿ ಹೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮ. അസ്സലാമു അലൈക്കും വറഹ്മത്തുള്ളാഹി തആല വബറകാതുഹു. 2 വാക്ക് ആശംസ അറിയിക്കാൻ KCF ഇന്റർനാഷണൽ ഓർഗനൈസിംഗ് സെക്രട്ടറി സയ്യിദ് ആബിദ് തങ്ങളെ ക്ഷണിക്കുന്നു. നമ്മുടെ പരിപാടിയിലേക്ക് നമ്മുടെ സഹകാരികളായ റാഫിക, മത്തീൻക, അതുപോലെ പവിൽ ഉസ്മാൻ, ഷബീർക, ആത്തിഫ് വിരാജ് പേട്ട് എത്തിയിട്ടുണ്ട്. സ്വാഗതം അറിയിക്കുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. അൽഹംദുലില്ലാഹി വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസ്വഹ്ബിഹി അജ്മഈൻ. അമ്മാ ബഅദ്. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಹಸೀನರಾದಂತಹ ಸಾದಾತುಗಳು, ಉಲಮಾಗಳು, ರಾಜಕೀಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ನಾಯಕರುಗಳು, ಅಲ್ಹಮ್ದುಲಿಲ್ಲಾ SSF
ಈ 3 ಅಕ್ಷರ ಸಮಾಜದಲ್ಲಿ ಸೃಷ್ಟಿಸಿದಂತಹ ಬದಲಾವಣೆ ಕಳೆದ 5 ದಶಕಗಳಲ್ಲಿ ಭಾರತಾದ್ಯಂತ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಯಾವ ರೀತಿಯಾಗಿ ಯುವ ಜನತೆಯಲ್ಲಿ ಮಾರ್ಪಾಡನ್ನು ತಂದು ಸಮಾಜದ ಸಮುದಾಯದ ಏಳಿಗೆಗೆ ಕೊಡುಗೆ ನೀಡಿದೆ ಎಂಬುದನ್ನು ಇತಿಹಾಸವನ್ನೊಂದು ಮೆಲುಕು ಹಾಕಿದಾಗ ಕೇವಲ ಅಡಿ ಬಡಿ ಒಡಿ ಎಂಬ ಸಿದ್ಧಾಂತಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಸಮೂಹವನ್ನ, ಅದರಲ್ಲೂ ವಿಶೇಷವಾಗಿ ಗುಜರಿ ಮತ್ತು ಪಂಚರ್ಗಳನ್ನ ಮಾಡುತ್ತಿದ್ದಂತಹ ಸಮುದಾಯವನ್ನ ಅಕ್ಷರಮಾಲೆಯ ಉದಾತ್ತವಾದ ಒಂದು ಸಮುದಾಯವನ್ನಾಗಿ ಪರಿವರ್ತಿಸುವುದರಲ್ಲಿ SSF ಎತ್ತಿದ ಕೈಯಾಗಿದೆ. ಉತ್ತರ ಭಾರತದ ವಿವಿಧ ಗ್ರಾಮಗಳಲ್ಲಿ SSF ನಡೆಸುವಂತಹ ಕ್ರಾಂತಿಯನ್ನು ನಾವು ನೋಡಿದಾಗ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಶಿಕ್ಷಣಕ್ಕಾಗಿ SSF ನೀಡಿದಂತಹ ಈ ಒಂದು ಕೊಡುಗೆಯನ್ನು ನಾವು ಇಲ್ಲಿ ಅವಲೋಕಿಸಿದಾಗ, ಇಲ್ಲೋ ಎಷ್ಟೋ ವರ್ಷಗಳ ಕಾಲ ನಮ್ಮನ್ನು ಕೇವಲ ಮತ ಬ್ಯಾಂಕ್ಗಳಿಗಾಗಿ ಮಾತ್ರ ಸೀಮಿತಗೊಳಿಸಿದಂತಹ ರಾಜಕೀಯ ವ್ಯಕ್ತಿಗಳು ಮಾಡದಂತಹ ಉತ್ತಮವಾದ, ಅವರಿಂದಲೂ ಮಾಡಲು ಸಾಧ್ಯವಾಗದಂತಹ ಯಾವುದೇ ಆಕಾಂಕ್ಷೆಯ ಅಪೇಕ್ಷೆಗಳನ್ನು ನಿರೀಕ್ಷಿಸದ ರೀತಿಯಲ್ಲಿ ಸಮುದಾಯಕ್ಕೆ ಬದಲಾವಣೆಯನ್ನು ತಂದಿದ್ದೇವೆ. ಇದು ಕೇವಲ ಒಂದು ವಿದ್ಯಾರ್ಥಿ ಸಂಘಟನೆ ಮಾಡಿರುವುದರ ಫಲವಾಗಿದೆ. ಖಂಡಿತವಾಗಿಯೂ ಇಂತಹ ಸಾಹಿತ್ಯ ವೇದಿಕೆಗಳು ಕೇವಲ ಒಂದು ಆಟೋಟ ಉಪದೇಶ ಮತ್ತು ನಿರ್ದೇಶಗಳ ಮತ್ತು ವೇದಿಕೆಯಲ್ಲ. ಇಲ್ಲಿ ಹುಟ್ಟುವಂತಹ ಪ್ರತಿಭೆಗಳು ಸಮುದಾಯದಲ್ಲಿ ಒಂದು ಬದಲಾವಣೆಯನ್ನು ಹಾಡುವಂತಹ ವ್ಯವಸ್ಥೆಗೆ ಅವಸರವನ್ನು ನೀಡುವಂತಹದ್ದಾಗಿದೆ. ಒಂದು ಕುಗ್ರಾಮದಲ್ಲಿ ಅವರಿಗೆ ಬೇಕಾದಂತಹ ವೇದಿಕೆಗಳಿರುವುದಿಲ್ಲ. ಯಾವುದೇ ವ್ಯಕ್ತಿಗಳು ಅವರನ್ನ ಪೋಷಿಸಿ ಅವರನ್ನು ಬೆಳೆಸುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಅವರಿಗೆ ದೊರಕಿದಂತಹ ಒಂದು ವೇದಿಕೆಯಾಗಿದೆ ಸಾಹಿತ್ಯೋತ್ಸವ. ಈ ಸಾಹಿತ್ಯೋತ್ಸವದ ಮೂಲಕ ಒಂದು ಗ್ರಾಮದ ಹುಡುಗ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೆಯಲು ಸಾಧ್ಯವಾಗುವುದೆಂದರೆ ಅದು ಹೇಳಲು ಕೇವಲ ಮಾತುಗಳು ಸಾಲದು, ಅದನ್ನು ವರ್ಣಿಸಲು ಪದಗಳೇ ನಾಚದು. ಅಂತಹ ಕಾರ್ಯವನ್ನು SSF ಮಾಡುತ್ತಾ ಬಂದಿದೆ. ಅಲ್ಹಮ್ದುಲಿಲ್ಲಾ, ಇಲ್ಲಿ ಹಲವು ಪ್ರತಿಭೆಗಳು ತಮ್ಮ ಪ್ರತಿಭೆಗಳನ್ನು ಬೇಕಾದ ರೀತಿಯಲ್ಲಿ ಅವರು ಸೋಲಲಿ ಗೆಲ್ಲಲಿ ಅವರು ಬೇಕಾದ ರೀತಿಯಲ್ಲಿ ಪ್ರತಿಭೆಗಳನ್ನು ಇಲ್ಲಿ ಹೊರಹೊಮ್ಮಿದ್ದಾರೆ. ಅಲ್ಲಿ ಅವರಿಗೆ ಕಲಿಯಲು ಬೇಕಾದಂತಹ ಆಸಕ್ತಿ ಹುಟ್ಟುತ್ತದೆ ಮತ್ತು ಅವರಿಗೆ ಬೇಕಾದಂತಹ ಸಲಕರಣೆಗಳು ದೊರೆಯುತ್ತದೆ. ಇದು ಒಂದು ವೇದಿಕೆ ಮಾತ್ರವಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ನಾವು ನಮ್ಮ ಮಕ್ಕಳನ್ನ ಮಾದಕ ವಸ್ತುಗಳು ಮತ್ತು ವ್ಯಸನಿ ಮುಕ್ತವಾದಂತಹ ಮಕ್ಕಳಾಗಿ ಹೊರಹೊಮ್ಮಿಸಲು ನಾವು ಎಲ್ಲರೂ ಕೈ ಜೋಡಿಸಬೇಕು ಎಂಬ ಇಂದಿನ ಈ ವೇದಿಕೆಯ ದೇವಭಯವಾಗಿದೆ. ಇನ್ಶಾಲ್ಲಾ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ವಿನಂತಿಸುತ್ತಾ, ಎಲ್ಲ ವಿಧದಲ್ಲಿಯೂ ಶ್ಲಾಘನೀಯ ಮತ್ತು ಪ್ರಶಂಸನೀಯ ಕಾರ್ಯಗಳನ್ನು SSF ಕೊಡಗು ಜಿಲ್ಲಾ ಸಮಿತಿಯು ಹಮ್ಮಿಕೊಂಡು ಬರುತ್ತಾ ಇದೆ. ಅದಕ್ಕೆಲ್ಲರೂ ಕೈ ಜೋಡಿಸಬೇಕೆಂದು ಎಲ್ಲ ವಿಧದಲ್ಲಿಯೂ ಅವರನ್ನು ಅಭಿನಂದಿಸುತ್ತಾ, ಈ ಒಂದು ವೇದಿಕೆ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯಲಿ, ರಾಜ್ಯ ಮಟ್ಟದಲ್ಲಿ ಕೊಡಗು ಜಿಲ್ಲೆ ಪ್ರತಿಭೆಗಳಾಗಿ ಕೊಡಗು ಜಿಲ್ಲೆಯ ಉತ್ತಮ ಪ್ರದರ್ಶನವನ್ನು ನೀಡುತ್ತಾ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಉತ್ತಮ ಪ್ರದರ್ಶನವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ, ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು. നമ്മുടെ പരിപാടിയിലേക്ക് എത്തിയ വിരാജ് പട്ടേൽ നേതാക്കൾ, അവർക്കൊക്കെ വേണ്ടി അവരുടെ പ്രതിനിധികളായി മത്തീനിക്ക നമ്മുടെ സാഹിത്യോത്സവത്തിന് വേണ്ടി സംസാരിക്കുന്നു. ಅಸ್ಸಲಾಮು ಅಲೈಕುಂ. ಏನು ಇವತ್ತು SSF ಸಾಹಿತ್ಯ ಸಮ್ಮೇಳನ ಪ್ರೋಗ್ರಾಮ್ಗೆ ನನಗೆ ಕರೆದಿದ್ದೀರಾ, ತುಂಬ ಒಂದು ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ
ಇಂಥ ಒಂದು ಪ್ರೋಗ್ರಾಮ್ ನೀವು ಅಂತಾರಾಷ್ಟ್ರೀಯ ಒಂದು ಸಂಘಟನೆ ಆಗಿದ್ದೀರಾ, ಶಿಸ್ತುಬದ್ಧವಾಗಿ ನೀವು ನಡ್ಸ್ಕೊಂಡು ನಾನು ತುಂಬ ನಿಮ್ಮ ಪ್ರೋಗ್ರಾಮ್ಗೆ ಬಂದಿದ್ದೀನಿ, ನೀವು ಶಿಸ್ತುಬದ್ಧವಾಗಿ ನಡೆಸ್ತೀರಾ, ನನಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಮಗೆಲ್ಲ ನಾವು ನಿಮ್ಮಿಂದ ಕಲಿಬೇಕಾಗ್ತದೆ. ನಮ್ಮಲ್ಲಿ ಈ ಶಿಸ್ತು ಇಲ್ಲ, ನಿಮ್ಮಲ್ಲಿ ಇರೋ ಶಿಸ್ತು. ಮತ್ತು ನೀವು ಇವತ್ತು ಏನು ಸಾಹಿತ್ಯ ಇದರಲ್ಲಿ ನೀವು ಹೇಳಿದ್ದೀರಾ, ಮಾದಕ ವಸ್ತು ಇದು ನಿಷೇಧ